ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಇರುವಂಥ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಇದಾಗಿರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನೋ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಜನ ಸ್ಟೂಡೆಂಟ್ಸು, ನಾನೊಂದು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ. ತುಂಬ ಜನ ಸ್ಟೂಡೆಂಟ್ಸು ಒಂದು ಕ್ವಶನ್ನ ಕೇಳ್ತಾನೆ ಇದ್ರು. ಸೊ ಅದರಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದಾಗ ಎಲ್ಲ ಕ್ವಶನ್ಸ್ನ ನಾನು ಸಿಮಿಲರ್ ಆಗಿರೋ ಕ್ವಶನ್ಸ್ನ ನೋಟ್ ಡೌನ್ ಮಾಡಿಕೊಂಡು ಅದಕ್ಕೆ ನಿಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕೆ ಪ್ರತಿಯೊಂದಕ್ಕೂ ನಿಮಗೆ ಉತ್ತರನ ಕೊಡ್ತಾ ಹೋಗ್ತೀನಿ. ಸೊ ಏನೇನು ಕ್ವಶನ್ ಕೇಳಿದ್ರಿ ಆ ಕಮೆಂಟ್ ಸೆಕ್ಷನಲ್ಲಿ ನಾನು ಎಲ್ಲವೊಂದು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ನಿಮಗೆ ಇವಾಗ ನಾನು ಕ್ಲೀನಾಗಿ ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಗೆ ಏನೇ ವಿಡಿಯೋದಲ್ಲಿ ಡೌಟ್ಸ್ ಬಂದರೂ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿದ್ರೆ ತೊಗೊಬೋದು. ಈ ತೊಗೊಳ್ಳೋದ್ರಿಂದ ನಿಮಗೆ ಎಲ್ಲ ಒಂದು PDF ಉಚಿತವಾಗಿ ನಿಮಗೆ ಸಿಗುತ್ತೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಮತ್ತು ಎಲ್ಲ ನಿಮ್ಮ ಒಂದು ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಡೇ ಸ್ಟೂಡೆಂಟ್ಸ್, ಮೊದಲನೇದಾಗಿ ಒಂದು ಪ್ರಶ್ನೆ ಏನಾಗಿತ್ತು ಅಂದರೆ, ಈ ಒಂದು ರಿಸಲ್ಟ್ ಡೇಟ್ ಬಗ್ಗೆ ಇನ್ನೊಂದು ಸತಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ತುಂಬ ಜನ ಸ್ಟೂಡೆಂಟ್ಸು ಇದು ನಾನು ಹೇಳಿದ್ರು ಕೇಳ್ತಾನೆ ಇದ್ರಿ. ಸೊ ಇವಾಗ ಅಫಿಷಿಯಲಿ ಒಂದು ಶಿಕ್ಷಣ ಇಲಾಖೆಯಿಂದನೇ ಒಂದು ಮಾಹಿತಿ ಬಂದಿದೆ. ಸೊ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಿಂದಲೇ ಮಾಹಿತಿ ಬಂದಿದೆ. ಅದು ಯಾವಾಗಂತ, ಸೊ ನಾನು ಅಲ್ಲಿ ಹೇಳಿದ್ದು ನಿಮಗೆ 25ಗೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಶಿಕ್ಷಣ ಇಲಾಖೆ ಏನಂದರೆ ವಿತಿನ್ 20 ಒಳಗಡೆ ಈ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ 24ಗೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಮಾಡುವುದಾಗಿ ಹೇಳಿದೆ. ನೀವು ಕೇಳ್ತಿರೋದು ನಿಜ. 24ನೇ ತಾರೀಕು ಅಂದರೆ ಇದೇ ತಿಂಗಳು 24. ಸೊ ಇನ್ನೊಂದು 12 ಡೇಸ್ ಇದೆ. ಸೊ ಈ 24ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಒಂದು ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಒಂದು ಮಾಹಿತಿನ ನೀಡಿದೆ. ಸೊ ಕಾದು ನೋಡೋಣ. ಸೊ ನನ್ನ ಪ್ರಕಾರ ಇನ್ನೊಂದು 2-3 ದಿನ ಇನ್ನೂ ಇದು ಎಕ್ಸ್ಪೆಂಡ್ ಆಗ್ಬೋದು. ಯಾಕಂದರೆ ಸೊ ಒಂದು ಡೇಟ್ನ ಹೇಳಿರುತ್ತೆ. ಸೊ ಮುಂದೆ ಹಲವಾರು ಅದು ಇದು ಏನೋ ಒಂದು ರೀಸನ್ನಿಂದ 1 ದಿನ 2 ದಿನನೋ ಸ್ವಲ್ಪ ಮುಂದೆ ಹೋಗ್ಬೋದು. ಸೊ ಇಲ್ಲಂತೂ ಒಂದು ಕನ್ಫರ್ಮ್ ಇಟ್ಕೊಳ್ಳಿ, ಏಪ್ರಿಲ್ 24 ಅಥವಾ 25 ರಿಸಲ್ಟ್ ಅಂತೂ ನಿಮಗೆ ಕನ್ಫರ್ಮ್ ಇದೆ. 24 ಆಲ್ಮೋಸ್ಟ್ ಆಲ್ ಶಿಕ್ಷಣ ಇಲಾಖೆ ಹೇಳಿರೋದು 24ಗೆ ಹೇಳಿದೆ. ಸೊ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಅದು ಇವತ್ತು ಮಾಹಿತಿ ಸಿಕ್ತು ನನಗೆ ಶಿಕ್ಷಣ ಇಲಾಖೆಯಿಂದ. ಸೊ ಬನ್ನಿ ನೆಕ್ಸ್ಟ್ 2ನೇ ಕ್ವಶನ್ ಏನು ಕೇಳಿದ್ರು ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ 2ನೇ ಕ್ವಶನ್ ಬಂದ್ಬಿಟ್ಟು ಈ ಒಂದು ಗ್ರೇಡಿಂಗ್ ಸಿಸ್ಟಮ್ ಬಗ್ಗೆ ಕೇಳಿದ್ರಿ. ಸೊ 2ನೇ ಕ್ವಶನ್ ಬಂದ್ಬಿಟ್ಟು ಈ ಒಂದು ಗ್ರೇಡಿಂಗ್ ಸಿಸ್ಟಮ್, ಈ ಗ್ರೇಡಿಂಗ್ ಹೆಂಗಿರುತ್ತೆ ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರಿ. ಈ ಒಂದು ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಗ್ರೇಡಿಂಗ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವರ್ಷ. ಸೊ ಅದು ಹೆಂಗೆ ಅದು ಏನು ಯಾವ ಕತೆ, 90 to 100 ತೆಗೆದ್ರೆ ಎಷ್ಟು ಕೊಡ್ತಾರೆ, 80 to 90 ತೆಗೆದ್ರೆ ಯಾವ ಗ್ರೇಡ್ ಸಿಗುತ್ತೆ. ಸೊ ಈ ಥರ ಕೇಳ್ತಾ ಇದ್ರಿ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ABC ಅಂತ 3 ಗ್ರೇಡಿಂಗ್ ಸಿಸ್ಟಮ್ನ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಥರ್ಡ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆಗಿರುತ್ತೆ. 80 to 100 ನಿಮ್ಮ ಮಾರ್ಕ್ಸ್ ಬಂದಿದ್ರೆ ಅಂದರೆ ಪರ್ಸೆಂಟೇಜ್ 80 to 100% ಇದ್ದರೆ ನಿಮಗೆ A ಗ್ರೇಡ್ ಬರುತ್ತೆ ನಿಮ್ಮ. ಬಟ್ ಇಲ್ಲಿ ಮಾರ್ಕ್ಸು ಮತ್ತು ಇದಕ್ಕೆ ನಿಮಗೆ ಒಂದು ಕ್ಲೀನಾಗಿ ಕನ್ಫರ್ಮ್ ಕೊಡ್ತೀನಿ ನೋಡಿ, ಯಾವುದೇ ಕಾರಣಕ್ಕೂ ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ. ಸೊ ಅದೊಂದು ನಿಮ್ಮ ಗಮನದಲ್ಲಿರಲಿ. ಅದನ್ನು ಇವಾಗ ನೆಕ್ಸ್ಟ್ ನಿಮಗೆ 3ನೇ ಕ್ವಶನ್ನಲ್ಲಿ ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿನ ನೀಡ್ತೀನಿ ನಾನು, ಯಾವ ರೀತಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಇದು ಗ್ರೇಡಿಂಗ್ ಸಿಸ್ಟಮ್ ನೋಡಿ, 80 to 100, B ಬಂದ್ಬಿಟ್ಟು 60 to 80 ಇಷ್ಟೊಳಗಡೆ ಇದ್ದರೆ ನಿಮ್ಮ ಒಂದು B ಇರುತ್ತೆ. ಅಂದರೆ ಗ್ರೇಡ್ ಬಂದ್ಬಿಟ್ಟು B ಕೊಟ್ಟಿರ್ತಾನೆ. ನಿಮ್ಮ ಒಂದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿದ್ದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ಕೊಟ್ಬಿಟ್ಟು ಅದ್ರ ಮುಂದೆ ಗ್ರೇಡ್ ಬಂದ್ಬಿಟ್ಟು ಏನಿರುತ್ತೆ, B ಅಂತ ಇರುತ್ತೆ. 60 to 80 ಅದಾದಮೇಲೆ 80 ಅಂದರೆ ಇಲ್ಲಿ ಗಮನಿಸ್ಕೊಳ್ಳಿ 79 ಆಗಿರುತ್ತೆ. ಯಾಕಂದರೆ ಇಲ್ಲಿ 80 ಬಂದರೆ ನಿಮಗೆ ಆಲ್ಮೋಸ್ಟ್ A ಬರುತ್ತೆ, 79 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆಯಪ್ಪ, ಇವಾಗ ನಿಮ್ಮ ಒಂದು 35 ಅಂದರೆ 35 to ಇಲ್ಲಿ ಗಂಟ 60 ಅಂದರೆ 59 ಗಂಟ ಇದು. ಸೊ 59 ಬಂದರೆ ನಿಮ್ಮ ಒಂದು ಗ್ರೇಡ್ ಬಂದ್ಬಿಟ್ಟು C ಆಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್.
ಇವಾಗ ಇನ್ನೊಂದು ಕ್ವಶನ್ ನೋಡಿ, ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ತುಂಬ ಜನ ಸ್ಟೂಡೆಂಟ್ಸು ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಅದು ಇದು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಾನು ಗಮನಿಸ್ತಾ ಇದ್ದೀನಿ. ಸೊ ಒಂದು ಕನ್ಫ್ಯೂಸನ್ನು ಮಾಡ್ಕೊತಾ ಇದ್ದೀರಾ. ಸೊ ಯಾವುದೇ ಕಾರಣಕ್ಕೂ ಈ ಥರ ಕನ್ಫ್ಯೂಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನಿಮಗೆ ಕನ್ಫರ್ಮ್ ಆಗಿರೋ ನಾನು ಒಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಎಲ್ಲೂ ನೀವು ಕೇಳೋಕೆ ಹೋಗಬೇಡಿ. ನಿಮ್ಮ ಕೆಲಸ ಇರೋದನ್ನ ನೋಡ್ಕೊಳ್ಳಿ ಅಷ್ಟೇ. ರಿಸಲ್ಟ್ ಬರೋಗಂಟ ನಾನು ಕನ್ಫರ್ಮ್ ಡೇಟ್ನ ಕೊಡ್ತಾ ಇದ್ದೀನಿ. ಅದಕ್ಕಂತಾನೆ ನೀವು ಯಾವುದೇ ವರಿ ಮಾಡ್ಕೊಳ್ಳೋದು ಬೇಡ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಮೂರನೇದು, ಈ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಕನ್ಫ್ಯೂಷನ್ ಇನ್ನೂ ಇದೆ. ನೋಡಿ, ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ, ಆದರೂ ಒಂದು ತುಂಬ ಜನ ಸ್ಟೂಡೆಂಟ್ಸು ಈ ಪಾಸಿಂಗ್ ಮಾರ್ಕ್ಸಲ್ಲಿ ಇನ್ನೂ ಕನ್ಫ್ಯೂಸ್ ಇದೆ. ಸೊ ಇದ್ರ ಬಗ್ಗೆ ಕ್ವಶನ್ ತುಂಬ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕ್ವಶನ್ಸ್ ರೈಸ್ ಆಗಿದ್ವು ಈ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿ ಗಮನಕ್ಕೆ ಕೇಳಿಸ್ಕೊಳ್ಳಿ. ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಏನಿದೆ ಅಂದರೆ ಮಾಮೂಲಿ ಪ್ರತಿ ವರ್ಷವೂ ಈ ಒಂದು ಪಾಸಿಂಗ್ ಮಾರ್ಕ್ಸು 35% ಮಾಮೂಲಿ ಇರ್ತಿತ್ತು. ಎಷ್ಟು? 35 ಇರ್ತಿತ್ತು. ಅದು ಇವತ್ತು ಎಷ್ಟಾಗಿದೆ ಅಂದರೆ ಅದು ಈ ಒಂದು ನಿಮ್ಮ ಒಂದು ಇಯರಿಂದ ಅದು 33 ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಸೊ ಇದೊಂದು ಗಮನದಲ್ಲಿರಲಿ. ಸೊ 1-2% ಕಮ್ಮಿ ಮಾಡಿದ್ದಾರೆ. 35ಇಂದ 33 ಮಾಡಿದ್ದೀವಿ ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಸೊ ಅದಿನ್ನೂ ಎಷ್ಟೋ ಮಟ್ಟಿಗೆ ಅನ್ವಯ ಆಗುತ್ತೆ ಅನ್ನೋದು ಇನ್ನೂ ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ. ಬಟ್ 33 ಅಂತ ಇದೊಂದು ಕನ್ಫರ್ಮ್ ಇದೆ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಒಂದು ಪ್ರತಿ ವರ್ಷ 35 ಇರೋದನ್ನ 33 ಆಗಿದೆ. ಅಂದರೆ 200 ಮಾರ್ಕ್ಸು ಬಂದ್ಬಿಟ್ಟು ಇವು 600 ಅಂದರೆ ಒಂದು 300 ಸಮಥಿಂಗ್ ಏನೋ ಬರುತ್ತೆ. ಸೊ ಇವಾಗ ನಿಮಗೆ ಕನ್ಸಿಡರ್ ಮಾಡೋದವರು 525 ಮಾರ್ಕ್ಸ್ಗೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಇವಾಗ ಪಾಸಿಂಗ್ ಮಾರ್ಕ್ಸ್ದು ಕನ್ಫರ್ಮ್ ಮಾಡ್ಕೊಂಬಿಡಿ. 35ಇಂದ 33 ಆಗಿದೆ ಇವಾಗ. ಸೊ 33 ಬಂದಿದ್ರೆ ನೀವು ಜಸ್ಟ್ ಪಾಸ್ ಆಗ್ತೀರಾ ಡಿಯರ್ ಸ್ಟೂಡೆಂಟ್ಸ್. ಇವಾಗ ನೋಡಿ 625 ಮಾರ್ಕ್ಸು ಮತ್ತು ಈ ಒಂದು ಫೋರ್ತ್ ಕ್ವಶನ್ ಬಂದ್ಬಿಟ್ಟು 625 ಮಾರ್ಕ್ಸ್ ಇದೆ ಮತ್ತು 525. ಸೊ ಇದು ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಇದೆ, 625 ಮಾರ್ಕ್ಸಾ 525 ಮಾರ್ಕ್ಸಾ? ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಕ್ಲೀನಾಗಿ ನಾನೊಂದು ಕ್ಲಿಯರ್ ಕಟ್ ಪಿಕ್ಚರ್ನ ಕೊಡ್ತೀನಿ. ಸೊ ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ವಾಲ್ಯೂಮ್ ಕೇಳಿಸ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಈ ವರ್ಷ ಗಮನದಲ್ಲಿ ಇಟ್ಕೊಂಡಿಕೊಳ್ಳಿ. ನೋಡಿ, ಮಾಮೂಲಿ ಪ್ರತಿ ವರ್ಷ 625 ಮಾರ್ಕ್ಸ್ ಇರ್ತಿತ್ತು. ಬಟ್ ಅದು ಇವಾಗ 525 ಮಾರ್ಕ್ಸ್ ಆಗಿದೆ. ಯಾಕಂದರೆ ಇಲ್ಲಿ ಮೈನಸ್ ಆಗಿದೆ 100 ಮಾರ್ಕ್ಸು. ಗಮನದಲ್ಲಿ ಯಾವುದಿದು? ಥರ್ಡ್ ಲ್ಯಾಂಗ್ವೇಜು ಈ ಒಂದು 100 ಮಾರ್ಕ್ಸು ಮೈನಸ್ ನಿಮಗೆ. ಅಂದರೆ ಈ ಒಂದು 100 ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ ನಿಮ್ಮ ಒಂದು ಎಕ್ಸಾಮ್ಗೆ. ಡಿಯರ್ ಸ್ಟೂಡೆಂಟ್ಸ್, ಗಮನದಲ್ಲಿ ಇಟ್ಕೊಳ್ಳಿ. ನೀವೊಂದು ಎಕ್ಸಾಮ್ ಬರೆದಿದ್ದೀರಾ. ಸೊ ಈ ಒಂದು ನಿಮ್ಮ ಪರ್ಸೆಂಟೇಜ್ಗೆ ಈ 100 ಮಾರ್ಕ್ಸು ಕನ್ಸಿಡರ್ ಮಾಡಲ್ಲ. ಬದಲಿಗೆ ನಿಮ್ಮ ಮಾರ್ಕ್ಸ್ ಎಷ್ಟಿರುತ್ತೆ ಇವಾಗ ಕನ್ಸಿಡರ್ ಮಾಡೋದವರು ಶೇಕಡವರು 100ಗೆ ಅಂದರೆ ಅದು ಈ ಒಂದು 525 ಮಾರ್ಕ್ಸ್. 525 ಮಾರ್ಕ್ಸ್ಗಳನ್ನ ಮಾತ್ರ ಅವರು ನಿಮ್ಮ ಒಂದು ಈ ರಿಸಲ್ಟ್ಗೆ, ಅಂದರೆ ನೀವು ಒಂದು ಬರೆದಿರುವಂಥ ಒಂದು ಎಕ್ಸಾಮ್ನ ಇವ್ಯಾಲ್ಯೂಯೇಷನ್ ಮಾಡಿ ಅದರಲ್ಲಿ ಥರ್ಡ್ ಲ್ಯಾಂಗ್ವೇಜ್ನ ತೆಗಿತಾರೆ. ಸೊ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಹಿಂದಿ ಇರ್ಬೋದು, ಕೆಲವೊಬ್ರದ್ದು ಕನ್ನಡ ಇರುತ್ತೆ, ಸೊ ಅದು ಕೆಲವೊಬ್ರದ್ದು ಸಾಂಸ್ಕ್ರಿಟ್ ಇರುತ್ತೆ. ಸೊ ಆ ಥರ್ಡ್ ಲ್ಯಾಂಗ್ವೇಜ್ನ ಯಾವುದೇ ಕಾರಣಕ್ಕೂ ಇಲ್ಲಿ ರಿಸಲ್ಟಿಗೆ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಅದು ಶಿಕ್ಷಣ ಇಲಾಖೆ ಅಫಿಷಿಯಲ್ ಆಗಿ ಹೇಳಿದೆ. ಸೊ ಅದು ಖಡಾಖಂಡಿತವಾಗಿ ಈ ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಬದಲಿಗೆ ನಿಮ್ಮ ಮಾರ್ಕ್ಸ್ ಇವಾಗ ಏನಂದರೆ 525 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೆದಿದ್ದೀರಾ ಅಂತ ನಿಮ್ಮ ಗಮನದಲ್ಲಿರಲಿ. ಇವಾಗ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ಬೋದು, ನಾವು ಪ್ರತಿ ವರ್ಷ 625ಕ್ಕೆ ಇಷ್ಟು ತೆಗೆದ್ರೆ ಇಷ್ಟು ಪರ್ಸೆಂಟೇಜ್ ಬರ್ತಿತ್ತು, ಅದು 100ಕ್ಕೆ ಕನ್ಸಿಡರ್ ಮಾಡ್ತೇವೆ. ಬಟ್ 525 100% ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ಡಿಯರ್ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಸೊ ನೋಡಿ, ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಇಲ್ಲೊಂದು ನಿಮಗೆ ಮಾಹಿತಿನ ಕೊಡ್ತೀನಿ. ನಿಮ್ಮ ಒಂದು ರಿಸಲ್ಟ್ನ ಯಾವ ರೀತಿ ನೀವೊಂದು ಶೇಕಡವಾರು ಮಾಡ್ಕೊಬೋದು. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಏನಿಲ್ಲ, ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ 525 ಮಾರ್ಕ್ಸಲ್ಲಿ ನೀವೊಂದು 440 ತೆಗೆದಿದ್ದೀರಾ ಅಂದ್ಕೊಳ್ಳಿ. ಡಿವೈಡೆಡ್ ಬೈ 525 ಇಂಟು 100. ಸೊ ಇಲ್ಲಿ ನಿಮ್ಮ ಉತ್ತರ ಇಲ್ಲಿಗೆ ಸಿಕ್ಕಿದೆ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಇಷ್ಟೇ, ಏನಿಲ್ಲ, ಇಷ್ಟೇ. ನೀವು ಕ್ಲೀನಾಗಿ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ 525ರಿಂದ ಡಿವೈಡೆಡ್ ಬೈ ಮಾಡಿ ಮಲ್ಟಿಪಲ್ 100. ಸೊ ಇಷ್ಟನ್ನು ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟರಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಜನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಒಂದು ಕನ್ಫ್ಯೂಷನ್ ಇತ್ತು. ಸೊ ಅವ್ರಿಗಾಗಿ ನಾನು ಇದೊಂದು ಇಲ್ಲಿ ನಿಮ್ಗೊಂದು ಶೇಕಡವರು ಹೆಂಗೆ ಕಂಡು ಹಿಡಿಯೋದಂತಲೂ ಇಲ್ಲಿ ನಿಮಗೆ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ 525
ಈ ಒಂದು 100 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ 100%ಗೆ ಕನ್ಸಿಡರ್ ಮಾಡ್ತಾರೆ. ಕೆಲವೊಬ್ರು ಸ್ಟೂಡೆಂಟ್ಸ್ಗೆ ಇನ್ನೂ ಡೌಟು, 625 ಇತ್ತು, ಅದು 100% ಇತ್ತು, ಇವಾಗ 525 ಆಗೈತೆ, ಅದೊಂದು 95 ಈ ಥರ 90 ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಆ ರೀತಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಡೇ ಸ್ಟೂಡೆಂಟ್ಸ್. ಯಾವಾಗಲೂ ಒಂದು ಪರ್ಸೆಂಟೇಜ್ನ 100ಗೆ ಅವರು ಕನ್ಸಿಡರ್ ಮಾಡೋದು. 100ಅಲ್ಲಿ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು 525ಅಲ್ಲಿ ನೀವು ಎಷ್ಟು ತೆಗಿತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಾ 525ಇಂದ ಡಿವೈಡೆಡ್ ಬೈ ಮಾಡಿ ಇಂಟು 100ನ ಹಾಕಿದರೆ ನಿಮ್ಮ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಡೇ ಸ್ಟೂಡೆಂಟ್ಸ್. ಮತ್ತು ಇಷ್ಟು ಒಂದು ಮೇನ್ ಆಗಿರೋ ಕ್ವಶನ್ಗಳಿದ್ವು. ಆ ಮೇನ್ ಆಗಿರೋ ಅಷ್ಟು ಕ್ವಶನ್ಸ್ಗೂ ನಿಮಗೆ ಇವಾಗ ಉತ್ತರ ಕೊಟ್ಟು ಗ್ರೇಡಿಂಗ್ ಸಿಸ್ಟಮ್ ಆಗಿರ್ಬೋದು, ರಿಸಲ್ಟ್ ಡೇಟ್ ಆಗಿರ್ಬೋದು. ರಿಸಲ್ಟ್ ಡೇಟ್ ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ ನೋಡಿ, ಮತ್ತೊಮ್ಮೆ ಗಮನದಲ್ಲಿಟ್ಕೊಳ್ಳಿ. ಇವಾಗ ಶಿಕ್ಷಣ ಇಲಾಖೆ ಇವತ್ತು ಕೊಟ್ಟಿರೋ ಮಾಹಿತಿ ಪ್ರಕಾರ ಏಪ್ರಿಲ್ 24 ಅಂತ ಹೇಳಿದೆ. ಸೊ ಇದು ಒಂದು ಗಮನದಲ್ಲಿರಲಿ. ಏಪ್ರಿಲ್ 24 ನನ್ನ ಪ್ರಕಾರ ಏನಂದರೆ, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ 24 ಇಲ್ಲ 25 ಅಂತ. ಸೊ ಇವೆರಡರಲ್ಲಿ ಯಾವುದ್ರಲ್ಲಾದರೂ ಬರುತ್ತೆ, ಬಟ್ ಏಪ್ರಿಲ್ 24 ಇಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂತಲೇ ಹೇಳ್ಬೋದು. ಮತ್ತು ಎಲ್ಲಿ ಚೆಕ್ ಮಾಡೋದಂತಲೂ ನಿಮಗೆ ಗೊತ್ತು, ನಾನು ಆಲ್ರೆಡಿನೂ ಹೇಳಿದ್ದೀನಿ ನೋಡಿ. ರಿಸಲ್ಟ್ಸ್ ಗೊತ್ತಾಗಲ್ಲ ಸ್ವಲ್ಪ .nic.in. ಸೊ ಇಲ್ಲಿ ಬರೆಯೋಕ್ಕಾಗಲ್ಲ, ಯಾಕಂದರೆ ಫೋನ್ ಇದೆಯಲ್ಲ. ಸೊ ಫೋನಲ್ಲಿ ಅಷ್ಟು ಸ್ಪೇಸ್ ಇರೋಲ್ಲ ಬರೆಯೋಕ್ಕೂ. ಸೊ ಅದಕ್ಕಾಗಿ results.nic.in ಇದನ್ನು ಜಸ್ಟ್ ನೀವು ಗೂಗಲ್ ಕ್ರೋಮಲ್ಲಿ ಟೈಪ್ ಮಾಡಿದರೆ ಸಾಕು, ನಿಮಗೆ ಇಮಿಡಿಯೇಟ್ಲಿ ಫಸ್ಟ್ ಲಿಂಕೇನೆ ಶೋ ಆಗುತ್ತೆ. ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಶೋ ಆಗುತ್ತೆ. ಮುಂದಿನ ನಿಮ್ಮ ರೆಫರೆನ್ಸ್ಗೆ ಅಂದರೆ ಪಿ ಯು ಕಾಲೇಜು ನೀವೆಲ್ಲ ಬೇರೆ ಏನು ಅಡ್ಮಿಷನ್ ಆಗಬೇಕಂದ್ರೂ ಅದೊಂದು ರೆಫರೆನ್ಸ್ ಇಟ್ಕೊಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಅಷ್ಟು ಬೇಗ ಸಿಗೋದಿಲ್ಲ ಡೇ ಸ್ಟೂಡೆಂಟ್ಸ್. ಅದಕ್ಕಾಗಿ ಮತ್ತು ನಿಮ್ಗೆ ಏನೇನು ಡೌಟ್ಸ್ ಬಂದರೂ ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಂದರೆ ಇವಾಗ ಡೇ ಸ್ಟೂಡೆಂಟ್ಸ್ ಮತ್ತೇನಂದರೆ ಇವಾಗ ಒಂದು ಸೆಕೆಂಡ್ ಎಕ್ಸಾಮ್ಗೆ ಗಮನದಲ್ಲಿ ಸೆಕೆಂಡ್ ಎಕ್ಸಾಮ್ಗೆ ಎಲ್ಲ ಕ್ವಶನ್ಸು ರೆಡಿ ಆಗ್ತಿದೆ. ಸೊ ಈ ಒಂದು ಮಂಡೇ ಅಂದರೆ ನಾಳೆಯಿಂದ ಆ ಒಂದು ವಿಡಿಯೋಸು ಬಿಡ್ತಾ ಹೋಗ್ತೀವಿ ಡೇ ಸ್ಟೂಡೆಂಟ್ಸ್. ಯಾರ್ಯಾರು ಸೆಕೆಂಡ್ ಎಕ್ಸಾಮ್ನ ಬರೀತಾ ಇದ್ದೀರಾ, ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ನ ತೊಗೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಡೇ ಸ್ಟೂಡೆಂಟ್ಸ್. ಮತ್ತು ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ, ಯಾಕಂದರೆ ನಾನು ಪ್ರತಿಯೊಂದಕ್ಕೂ ನಿಮಗೆ ಕ್ಲೀನಾಗಿ ಉತ್ತರನ ಕೊಡ್ತಾ ಹೋಗ್ತೀನಿ. ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ, ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ, ಏನಂದರೆ ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 24. ಇನ್ಯಾವುದಕ್ಕೂ ನೀವು ಕಿವಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನೋಡಿದರೆ ನಿಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್. ಅಲ್ಲಿ ಅವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಸುಮ್ಮನೆ ಒಂದು ಸುಳ್ಳು ವದಂತಿನ ಇಲ್ಲಿ ಹಬ್ಬಿಸ್ತಾರೆ. ಸೊ ಅದನ್ನು ಯಾವುದನ್ನು ನಂಬೇಡಿ ಅಷ್ಟೇ. ಮತ್ತು ನಿಮ್ಗೆ ಏನು ಡೌಟ್ಸ್ ಮೇಲೂ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.